ಮಜರಾರಾಮಪುರದ ಶ್ರೀ ಸಲ್ಲಾಪುರಮ್ಮ ಮತ್ತು ಶ್ರೀ ಮಸಮ್ಮ ದೇವಿಯವರ 4ನೇ ವರ್ಷದ ವಾರ್ಷಿಕೋತ್ಸವ. ಕೆಸಂಬಳ್ಳಿ ಹೋಬಳಿಯ ಮಜರಾರಾಮಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಸಲ್ಲಾಪುರಮ್ಮ ಮತ್ತು ಮಸಮ್ಮ ದೇವಿಯವರ 4ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರಯುಕ್ತ ದೇವಾಲಯ ಮತ್ತು ದೇವರುಗಳಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿದ್ದು, ಪೂಜಾರಿ ಮುರಳಿರವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಸೇರಿದಂತೆ ಹಲವು ಗಣ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ನಮ್ಮ ಬಂಧುಗಳಿಗೂ ಇದು ಸತತವಾಗಿ 4ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ಇದು ಊರು ಸಹಕಾರ, ಅದೇ ರೀತಿ ನಮ್ಮ ಟೀಮ್ ಸಹಕಾರ. ಟೀಮ್ ಅಂದ್ರೆ ಎಲ್ಲರೂ ಪ್ರತಿಯೊಬ್ರು ಬರ್ತಾ ಇದ್ದಾರೆ. ದೇವರ ಒಂದು ಅನುಗ್ರಹ ಏನಪ್ಪಾ ಅಂದ್ರೆ ಒಂದು ಚಿಕ್ಕ ಉದ್ಯಾನಪ್ಪ ಅಂದ್ರೆ ನಾವು ಸಂಸದರಿಗೆ ಹಾಗೂ ಶಾಸಕರಿಗೆ ಹೇಳೋದೇನಪ್ಪಾ ಅಂದ್ರೆ ಒಂದು ದಾರಿ ಇಲ್ಲ. 4 ವರ್ಷದಿಂದ ಈ ಸತತವಾಗಿ ವಾರ್ಷಿಕೋತ್ಸವ ನಡೀತಾ ಐತೆ. ನಾವು ಸುಮಾರು ಸರಿ ಹೇಳ್ತಾ ಇದೀವಿ, ಒಂದು ದಾರಿಗೋಸ್ಕರ ಮನವಿ ಕೊಟ್ಟಿದೀವಿ, ಅದ್ರ ಬಗ್ಗೆ ಅವ್ರು ಗಮನ ಕೊಡ್ತಾ ಇಲ್ಲ. ಇವತ್ತು ಮಲ್ಲೇಶ್ ಬಾಬು ಸರ್ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಫಸ್ಟ್ ಆಫ್ ಆಲ್ ನಾವು ಕೇಳೋದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ದಾರಿ. ಯಾಕೆಂದ್ರೆ ಇಷ್ಟೊಂದು ಪೂಜೆಗಳು ಪ್ರತಿ ದಿವಸ ಪ್ರತಿ ವಾರ ಅಭಿಷೇಕ ನಡೆಸ್ತಾ ಇದೀವಿ, ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ನಡೆಸ್ತಾ ಇದೀವಿ. ಇದು ಉದ್ದೇಶದಿಂದ ನಮಗೆ ಎಲ್ರಿಗೂ ಒಳ್ಳೇದಾಗ್ತೈತೆ. ಸಲ್ಲಾಪುರಮ್ಮ ಮಶಮ್ಮದಿಂದ ಎಲ್ರಿಗೂ ಒಳ್ಳೇದಾಗ್ತೈತೆ. ಈ ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಎಲ್ರಿಗೂ ಒಳ್ಳೇದಾಗಿದೆ. ತಾಲೂಕು ಮಜರಾರಾಮಪುರ ಕ್ಯಾಸಂಬಳ್ಳಿ ಗ್ರಾಮ ಅಂದ್ರೆ ಕ್ಯಾಸಂಬಳ್ಳಿ ಹೋಬಳಿ ಬರುತ್ತೆ. ಮಜರಾ ಇರೋದ್ರಿಂದ ಕ್ಯಾಸಂಬಳ್ಳಿಗೆ ಸೇರುತ್ತೆ ಸರ್. ಇಲ್ಲಿಂದ ಕ್ಯಾಸಂಬಳ್ಳಿಗೆ ಅರ್ಧ ಕಿಲೋಮೀಟರ್ ಆಗತ್ತೆ. ಪಕ್ಕದಲ್ಲಿ ಕೆರೆ ಇದೆ, ಪಕ್ಕದಲ್ಲಿ ಬೆಟ್ಟ ಇದೆ. ಅಂದ್ರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪಕ್ಕದಲ್ಲಿ ಕೆ.ಸಿ. ರೆಡ್ಡಿ ಸ್ಮಾರಕ ಬೇರೆ ನಿರ್ಮಾಣ ಮಾಡ್ಬೇಕಂತ ಇದು ಪ್ಲಾನ್ ಮಾಡಿದ್ರು. 4 ವರ್ಷಕ್ಕೆ ಮುಂಚೆನೆ ಇಲ್ಲಿ 40 ಎಕರೆ ಪ್ಲಾನ್ ಮಾಡಿದ್ರು ಸರ್. ಅದೇನಾದ್ರೂ ಆಯ್ತಪ್ಪ ನಮ್ ದೇವಸ್ಥಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗತ್ತೆ. ಥ್ಯಾಂಕ್ ಯು ಸರ್. ವಿಶೇಷ ಏನಪ್ಪಾ ಅಂದ್ರೆ ಸುಮಾರು ಜನ ಬರ್ತಾರೆ ಸರ್. ಸುಮಾರು ಜನಕ್ಕೆ ಒಳ್ಳೇದಾಗ್ತೈತೆ. ಇಲ್ಲಿ ದೇವರು ಒಂದು ಅನುಗ್ರಹದಿಂದ 100 ಜನ ಭಕ್ತಾದಿಗಳು ಬಂದು ಆಯಮ್ಮ ಒಂದು ಕೋರಿಕೆ ಮೇರೆಗೆ ಎಲ್ರಿಗೂ ಒಳ್ಳೇದಾಗ್ತೈತೆ ಸರ್. ಸುಮಾರು ಇವತ್ತು ನೋಡಿ ಇಲ್ಲಿಗೆ ಬಂದಿರೋದು ಗುಲ್ಬರ್ಗದಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸರ್. ಇವತ್ತು ಬರ್ತಾ ಇರೋದು ಆಯಮ್ಮನು ಒಳ್ಳೇದಾಗೋದ್ರಿಂದ ಎಲ್ರು ಬರ್ತಾ ಇದ್ದಾರೆ ಸರ್. ದಾರಿ ಮಾಡೋದಕ್ಕೆ ಪ್ರಾಬ್ಲಮ್ ಏನು ಸರ್? ದಾರಿ ಮಾಡೋದಕ್ಕೆ ಪ್ರಾಬ್ಲಮ್ ಏನು ಸರ್? ದಾರಿ ಮಾಡಕ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪಕ್ಕದಲ್ಲಿ ಒಬ್ರು ಕೆಜಿಎಫ್ ಅವರು ಬಂದ್ಬಿಟ್ಟು ಇದಕ್ ಮುಂಚೆ ಒಂದ್ಸರಿ ಕೇಳಿದ್ವಿ ಅವ್ರನ್ನ. ಸರ್ ನಾವು ಕೊಡಕ್ ಆಗಲ್ಲ ಅಂತ ಅವ್ರು ಹೇಳ್ಬಿಟ್ರು. ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಬೇರೆಯವ್ರದಿದೆ, ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವರು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಈ ಕಡೆ ನಮ್ದೇನಾದ್ರು ಬೈ ಚಾನ್ಸ್ ಕೆ.ಸಿ. ರೆಡ್ಡಿ ಸ್ಮಾರಕ ಏನಾದ್ರು ನಿರ್ಮಾಣ ಆದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದ ಆರಾಮಾಗಿ ಹಾಕೋಲ್ಲ ಅಂತ ಪ್ಲಾನ್ ಮಾಡ್ತಾ ಇದೀನಿ ಸರ್. ಅದಾದ್ರೆ ನಮ್ಗಿನ್ನ ಈಸಿ ಆಗತ್ತೆ. ಯಾಕೆಂದ್ರೆ ನೋಡಿ ಬರೋ ವರ್ಷಕ್ಕೆ ಅಂತೂ ಗ್ಯಾರಂಟಿ ಸುಮಾರು 9 ವಿಲೇಜ್ಗಳಲ್ಲಿ ಈ ದೇವ್ರನ್ನ ಉತ್ಸವ ವಿಗ್ರಹ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಎಲ್ಲಾ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ನೋಡಿ ಇವ್ರು ನಮ್ಮ ಮಾವ ನನ್ನ ತಮ್ಮ ವಿಶ್ವನಾಥ್, ನಮ್ಮ ಮಾವ ದೇವರಾಜು, ನಮ್ಮ ಮಾವ ಇವ್ರು ಕೃಷ್ಣಮೂರ್ತಿ ಅಂತೇಳಿ ಬೆಂಗಳೂರಲ್ಲಿ ಇದಾರೆ. ಇವ್ರು ನಮ್ಮ ಸರ್, ಇವರು ಬೆಂಗಳೂರಿಂದ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಟೋಟಲ್ ನೋಡಿ ಇವರೆಲ್ಲರ ಸಹಕಾರದಿಂದ ದೊಡ್ಡ ಮಟ್ಟಕ್ಕೆ ಇದು ಮಾಡ್ತಾ ಇದೀವಿ ಸರ್. ಇಲ್ಲೇ ಸರ್ ಇದು ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲೇ ನೆಲೆಸಿರೋದು ಇದು
ಸುಮಾರು ವರ್ಷಗಳಿಂದ ಇದೆ ಸರ್. ಸುಮಾರು ವರ್ಷಗಳಿಂದ ಇದು ನಾವು ಮುಟ್ಟಕ್ ಮುಂಚೆ ಕೂಡ ಇತ್ತು. ಅವತ್ತಿಂದ ತುಂಬಾ ಇಲ್ಲಿ ಪವರ್ಫುಲ್ ಇದೆ ಸರ್. ಅನುಗ್ರಹ ತರದ ದೇವರು ಸಲ್ಲಾಪುರಮ್ಮ ಮಶಮ್ಮ ಇಬ್ಬರು ಇದ್ದಾರೆ ಸರ್.